ಇನ್ನು ಕರ್ನಾಟಕ ವರ್ಸಸ್ ತಮಿಳುನಾಡು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿಕೆಶಿ ತಮಿಳುನಾಡು ಸಿಎಂ ವಿಜಯ್ ಮಹತ್ವದ ಸಭೆ ನಿಗದಿಯಾಗಿದೆ. ಆಗಸ್ಟ್ 3ರಂದು ಬೆಂಗಳೂರಿನಲ್ಲಿ ಇಬ್ಬರೂ ಮುಖ್ಯಮಂತ್ರಿಗಳು ಮೀಟಿಂಗ್ ನಡೆಸೋದು ಬಹುತೇಕ ಕನ್ಫರ್ಮ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ವೀಕ್ಷಕರೇ. ಸೊ ಈ ಕಾವೇರಿ ಇಶ್ಯೂಗೆ ಸಂಬಂಧಪಟ್ಟಂತೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಬಹುಶಃ ಈ ಸಮಸ್ಯೆಗೆ ಉತ್ತರ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಸುಮ್ಮನೆ ಅವರು ಎಳೆದಾಡೋದು, ನಮ್ಮನ್ನು ಪ್ರಶ್ನೆ ಮಾಡೋದು, ಇಲ್ಲಿ ನಮ್ಮ ಪರಿಸ್ಥಿತಿ ತೀರ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಆಗಸ್ಟ್ 3ನೇ ತಾರೀಕು ಮೀಟಿಂಗಿಗೆ ಬನ್ನಿ ಅಂತ ಸಿಎಂ ಲೆಟರನ್ನು ಬರೆದಿದ್ದಾರೆ ತಮಿಳುನಾಡಿನ ಸಿಎಂಗೆ. ಸಭೆಯಲ್ಲಿ ಉಭಯ ರಾಜ್ಯಗಳ ಹಿತಾಸಕ್ತಿಗಳ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಮೇಕೆದಾಟು ಯೋಜನೆಯ ಬಗ್ಗೆಯೂ ಸಹ ಸಭೆಯಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ವಿಜಯ್ ಅವರಿಗೆ ಈ ಮೇಕೆದಾಟು ಯೋಜನೆ ಯಾಕೆ ಎರಡೂ ರಾಜ್ಯಗಳಿಗೆ ಬೇಕು ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಾರೆ. ಆಮೇಲೆ ಮೂರನೇದು, ತಮಿಳ್ನಾಡಿಗೆ ಏನು ಆತಂಕ ಕಾಡ್ತಾ ಇದೆ ಅಂದರೆ ಮೇಕೆದಾಟು ಡ್ಯಾಮ್ ಕಟ್ಕೊಂಡ್ಬಿಟ್ರೆ ನಮಗೆ ನೀರು ಬಿಡಲ್ಲ ಅನ್ನುವಂಥದ್ದು. ಆದರೆ ಹಾಗಿಲ್ಲ ವಾಸ್ತವಾಂಶದಲ್ಲಿ. ಸೊ ಹಾಗಾಗಿ ಅದನ್ನು ತಮಿಳ್ನಾಡಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಆಮೇಲೆ ಇನ್ನೊಂದೇನು ಅಂದರೆ ವಿಜಯ್ ಅವ್ರು ತಲೆ ಆಡಿಸಿದ್ರು ಸಹ ಅಲ್ಲಿರ್ತಕ್ಕಂಥ ಒಂದಷ್ಟು ಸಂಘಟನೆಯವರು ಅಥವಾ ಅಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳು ಎಗೇನ್ ವಿಜಯ್ ಅವರಿಗೆ ತಲೆ ಕೆಡಿಸೋರು ಜಾಸ್ತಿ. ಅವ್ರಿಗೆ ಇಲ್ಲ ಸಲ್ಲದೆಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನು ಮುಖ್ಯಮಂತ್ರಿಗಳು ಅದು ವಿಜಯ್ ಅವರ ಕೈ ಕೊಟ್ಟು ಕಳಿಸಿದ್ರೆ ಬಹುಶಃ ಅದನ್ನು ಅವರು ಅಲ್ಲಿಟ್ಕೊಂಡು ಅಲ್ಲಿನ ಜನರಿಗೆ ಅಥವಾ ಅಲ್ಲಿನ ಹೋರಾಟಗಾರರಿಗೆ ಮನವರಿಕೆ ಮಾಡಿಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಬೇಕು ಅಂತ. ಯಾಕಂದರೆ ತಲತಲಾಂತರದಿಂದ ಶತಶತಮಾನಗಳಿಂದಲೂ ಸಹ ನಡೀತಾ ಇರ್ತಕ್ಕಂಥದ್ದು ಇದು ಕಾವೇರಿ ಮತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ನಡುವಿನ ಈ ಒಂದು ಸಂಘರ್ಷ ಇದೆಯಲ್ಲ, ಚೋಳರ ಕಾಲದಿಂದಲೂ ಗಂಗರ ಕಾಲದಿಂದಲೂ ಸಹ ಕಂಟಿನ್ಯೂ ಹಾಕ್ಕೊಂಡು ಬಂದಿದೆ. ಇಲ್ಲಿಗೂ ಸ್ವತಂತ್ರ ಭಾರತದ ಸಂದರ್ಭಕ್ಕೂ ಸಹ ಅದು ಮುಂದುವರೆದಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರದ ನಿಟ್ಟಿನಲ್ಲಿ ಸಭೆಯ ನಿಗದಿಯಾಗಿದೆ. ಅದು ಫಲಪ್ರದ ಆಗಲಿ ಅನ್ನುವಂಥದ್ದು ಈಗ ನಾವು ಆಶಯವನ್ನು ವ್ಯಕ್ತಪಡಿಸಬಹುದು.